ಮಾನ್ಯ ಸಭಾಪತಿಗಳೇ, ನಮ್ಮ ಭೀಮರಾವ್ ಬಿ ಪಾಟೀಲ್ ಇವರು 4 ವರ್ಷ ಆಗಿದೆ ಮಾನ್ಯ ಅಧ್ಯಕ್ಷ ಎಲೆಕ್ಟ್ ಆಗಿ. ಬೀದರ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗಿದ್ದಾರೆ. ಇದುವರೆಗೆ ಅಲ್ಲಿ DC ಇವ್ರಿಗೊಂದು ಕಚೇರಿ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ, ಕಚೇರಿಗೆ. ಆಯಿತಾ? ಇದನ್ನು ತಾವು ಪತ್ರ ಬರೆದಿದ್ದೀರಿ 14/9/2023 ನಿಮ್ಮ ಕಚೇರಿಯಿಂದ ಪತ್ರ ಹೋಗೋದವ್ರಿಗೆ, ಇವ್ರಿಗೆ ನೀವು ಈ ಥರ ಕಚೇರಿ ಕೊಡಬೇಕು ಅಂತ. ಇದಕ್ಕೇನು ಕಿಮ್ಮತ್ತಿಲ್ಲ, ಇದಕ್ಕೆ ಏನಿಲ್ಲ ಇದಕ್ಕೆ. ಆಯಿತಾ? ಇದಲ್ದೇ ಹಕ್ಕುಬದ್ಧತೆ ಸಮಿತಿ ಇವರು ಮೀಟಿಂಗ್ ಮಾಡೋರಲ್ಲಿ ಅದಕ್ಕೂ ಕೂಡ ಏನು ಕಿಮ್ಮತ್ತಿಲ್ಲ. ಆಯಿತಾ? ಅವ್ರೇನು ಕೂಡ ಈ ಸದನನಲ್ಲಿ ನಿಮ್ಮನ್ನಲ್ಲಿ ಈ ವಿಧಾನ ಪರಿಷತ್ನಲ್ಲಿ ಲೆಕ್ಕಿಟ್ಕೊತಾ ಇಲ್ಲ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಇದೆಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರ ಹಕ್ಕು, ನಮಗೆ ಕೊಡಲೇಬೇಕು. ಅವ್ರ ಮನೆಯಿಂದ ಕೊಡಲ್ಲ. ದಯವಿಟ್ಟು ಯಾವ ಜಿಲ್ಲಾಧಿಕಾರಿ ಕೊಡಲಿಲ್ಲ ಅವ್ರನ್ನ ನಾಳೆ ಬೆಳಗ್ಗೆ ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಈ ಸದನಕ್ಕೆ ಕರ್ಸಿಸಿ. ನೀವು ಇಲ್ಲೇನೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು. ಅವ್ರನ್ನ ಮನೆ ಅಧ್ಯಕ್ಷರೇ ವಿಚಾರಣೆಗೆ ಒಳಪಡಿಸ್ಬೇಕು. ಯಾರೇ ಆಗಿಲ್ಲ ಬನ್ನಿ, ಇರ್ರಿ ಒಂದು ನಿಮಿಷ ಮುಗಿಲಿ. ನಾನು ಮಾತಾಡ್ಮೇಲೆ ಮಾತಾಡೋಣ. ಕುಂತ್ಕೋ ಒಂದು ನಿಮಿಷ ಸಮಾಧಾನವಾಗಿ. ನಾನು ಮಾತಾಡಿ ನನ್ನ ಪರ ಯಾರ ಪರ ಮಾತಾಡಿ ತೊಂದರೆ ಇಲ್ಲ. ಮಾತಾಡಾದ್ಮೇಲೆ ಅಣ್ಣ ಮಾನ್ಯ ಅಧ್ಯಕ್ಷ ಅಂದಿಷ್ಟೇ. ಮನೆ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಿಧಾನ ಪರಿಷತ್ ಸದಸ್ಯರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅವ್ರ ಹಕ್ಕನ್ನು ಚ್ಯುತಿ ಮಾಡ್ತಕ್ಕಂಥದ್ದು, ಅವ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ. ದಯಮಾಡಿ ತಾವು ನಮ್ಮ ನೆರವು ಬರಬೇಕು. ನಮ್ಮೆಲ್ಲರ ಸದಸ್ಯರು ನಾವೇನಿದ್ದೀವಿ, ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಮದು. ಅದಕ್ಕೆ ದಯಮಾಡಿ ಅವ್ರು ಯಾರಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಆ ಜಿಲ್ಲಾಧಿಕಾರಿನ ನೀವು ಸಮನ್ ಮಾಡಲೇಬೇಕು. ಇವತ್ತು ಸದನ ನಡೆಯುವಂಥ ಸಂದರ್ಭದಲ್ಲಿ ಏನು 21 ದಿವಸ ಕೊಡಬೇಕು, 15 ದಿವಸ ಕೊಡಬೇಕು, ನೋಟಿಸ್ ಕೊಟ್ಟು ಕರ್ಸ್ಬೇಕು ಅನ್ನೋದೇನಿಲ್ಲ. ಸದನ ನಡೆಯುವಾಗ 24 ಗಂಟೆ ಯಾವಾಗ ಬೇಕಾದ್ರೆ ಕರ್ಸ್ಬೋದವ್ರನ್ನ. ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಕರೆಸಿ ಇಲ್ಲಿಗೆ ಕರೆಸಿ ಇಲ್ಲಿ ವಿಚಾರಣೆ ಮಾಡುವ. ವಿಚಾರಣೆ ಮಾಡಿ ತಾವು ಅವ್ರಿಗೆ ತೀರ್ಮಾನ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದು ಕೊಡುವುದೊಂದೇ ಅಲ್ಲ, ಇವ್ರಿಗೆ ನಾನು ಹೇಳೋದು ಬರೀ ಕಚೇರಿ ಕೊಡೋದಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಹೆಂಗೆ ಮನೆ ಅಧ್ಯಕ್ಷ 4.5 ವರ್ಷದಿಂದ ಎಷ್ಟು ಹೋರಾಟ ಮಾಡಿದ್ದಾರೆ. ನಿಮ್ಮ ಆಫೀಸರ್ ಕಚೇರಿ ಹೋರಾಟ ಮಾಡೋರೆ, ಹಕ್ಕುಬದ್ಧತೆ ಸಮಿತಿಯಲ್ಲಿ ಅಲ್ಲಿ ಹೋರಾಟ ಮಾಡೋರೆ, ಆ ಸಮಿತಿಯವರು ಆ ಜಿಲ್ಲೆಯಲ್ಲಿ ಹೋಗಿ ಮೀಟಿಂಗ್ ಮಾಡೋರೆ, ಯಾರೂ ಲೆಕ್ಕಕ್ಕಿಲ್ಲ. ದಯವಿಟ್ಟು ಲೆಕ್ಕಕ್ಕೆ ಬರ್ತದೆ. ನೀವು ಮನ್ಸು ಮಾಡಿದ್ರೆ ಒಂದು ಕ್ಷಣ ಇಲ್ಲಿ ಕರ್ಸಿ ಇಲ್ಲ ಕಟ್ಕಟ್ಟೆ ಹಾಕಿ ಹೇಳ್ತೀನಿ. ಇಲ್ಲಿ ಅವ್ರನ್ನ ಕರ್ಸಿಸಿ, ಇಲ್ಲಿ ಕರ್ಸಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರನ್ನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸದಸ್ಯರ ಪರವಾಗಿ, ದಯಮಾಡಿ ತಾವು ನಮ್ಮ ನೆರವು ಬರಲೇಬೇಕು. ಆಯ್ತು. ಥ್ಯಾಂಕ್ ಯು. ಸಭಾಪತಿಗಳೇ ಒಂದು ನಿಮಿಷ ಸುನೀಲ್ ನಾವು ಭಾಳ ನಾಚಿಕೆಗೇಡಿ ಸಂಗತಿ ಇದು. ನಮ್ಮ ಹಕ್ಕನ್ನು, ನಮ್ಮ ಪ್ರಿವಿಲೇಜ್ ಇದು. ಆಫೀಸ್ ತೊಗೊಳ್ಳೋದು ಅದೆಲ್ಲ ತೊಗೊಳ್ಳೋದು. ತಾವು ಸಭಾಪತಿಗಳಾಗಿ ನಮ್ಮ ನೆರಳಿಗೆ ಬರಬೇಕು. ಇವತ್ತು ಭೀಮರಾವ್ ಪಾಟೀಲ್ರಿಗೆ ನನ್ನ ಪಕ್ಕದ ಜಿಲ್ಲೆ ನಾನು ನೋಡ್ತಾ ಇದ್ದೀನಿ. ಒಂದು ಆಫೀಸ್ ಇಲ್ಲ ಅಂದರೆ ಸರ್, ಒಂದು ಆಫೀಸ್ ಕೊಡ್ಲಿಕ್ಕೆ ಆ ಜಿಲ್ಲಾಧಿಕಾರಿ ತಯಾರಿಲ್ಲ ಅಂದರೆ ನಾಳೆ ಸದನಕ್ಕೆ ಕರೆಸಿ ಸರ್, ಸದನದಲ್ಲಿ ಕರೆಸಿ ಅವ್ನು ಏನು ಪ್ರಾಬ್ಲಮ್ ಇದೆ ಕೇಳೋಣ ಅಂತ, ಇಲ್ಲಾಂದರೆ ಚೀಮಾರಿ ಹಾಕೋಣ ಅಂತ. ಇದು ನಾನು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೀನಿ. ರೈಟ್. ಸಭಾಪತಿಗಳೇ ನೋಡ್ರಿ, ನಾನು ನಿಜವಾಗ್ಲೂ ಅವ್ರನ್ನ ಕರೆದೀನಿ. ನಿಮಗೇನು ಎಷ್ಟು ಸರಿ ಹೇಳ್ಬೇಕು? ನಾನು ಕರಿತೀನಿ, ನಾನು ಎಲ್ಲರೂ ಕರಿತೀನಿ. ಯಾರು ಮತ್ತೆ ನಿನ್ನೆ ನಮ್ಮ MLC ಅವರು ನಮ್ಮ ಗಮನಕ್ಕೂ ತಂದರು. ಈಗಾಗಲೇ ಅವ್ರು ಕೂಡ ಹೇಳಿದ್ರು, ತಮಗೂ ಕೂಡ ಗಮನಕ್ಕೆ ತಂದಿದ್ದು ಹೇಳಿ 3 ವರ್ಷ ಆದರೂ ಕೂಡ ಅವ್ರು ಆಫೀಸ್ ಕೊಡಲಿಲ್ಲ. ನಿಜವಾಗ್ಲೂ ಒಂದು ಅವ್ರ ಮೇಲೆ ದಯವಿಟ್ಟು ತಾವು ಅವ್ರನ್ನ ಕರೆಸ್ಬಿಟ್ಟು ಚೀಮಾರಿ ಆಗಬೇಕು. ಇಂಥ ಘಟನೆಗಳು ಆಗಬಾರ್ದು. ಯಾಕಂತ ಹೇಳಿದ್ರೆ ಈಸ್ ಎಲೆಕ್ಟೆಡ್ MLC. ಅವ್ರು ಈ ಥರ ಅವಮಾನ ಮಾಡೋಕ್ಕಂದ್ರೆ ಇಡೀ ಸದನಕ್ಕೆ ಅವಮಾನ ಮಾಡ್ದಂಗೆ. ಅದರಿಂದ ಅವ್ರ ಮೇಲೆ ದಯವಿಟ್ಟು ತಾವು ಕರೆಸ್ಬಿಟ್ಟು ಇಲ್ಲಿ ಚೀಮಾರಿ ಹಾಕೋಂಥ ಕೆಲಸ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ನಿಮಿಷ ನಿಮ್ಗೆ ಆಮೇಲೆ. ಈಗ ಭೀಮರಾವ್ ಪಾಟೀಲ್ ಅವರಿಗೆ ಏನು ಇನ್ಸಲ್ಟ್ ಆಗಿದೆ, ಇದು ಇಡೀ ಸದನಕ್ಕೆ ನಾಚಿಕೆ ಆಗುವಂಥ ವಿಚಾರ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ಇರ್ಬೋದು, ಇಲ್ಲಿ ಕಿಶೋರ್ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ನಾವು ಹೇಗೆ ಹೇಳಿದ್ದೇವೋ ಹಾಗೆ ಕಚೇರಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯ ನಗರ ಇದು ಸಿಟಿ ಕಾರ್ಪೊರೇಷನ್ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು ನಮ್ಗೆ ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ 4 ವರ್ಷದಿಂದ ಕೊಡಲಿಲ್ಲ ಅಂತ ಹೇಳಿದರೆ ಇದು ನಿಜವಾಗಿ ಸಹಿಸುವಂಥದ್ದಲ್ಲ. ಪುಟ್ಟಣ್ಣ ಅವರು ಏನು ಮಂಡನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾನು ಕೂಡ ಸದನ ಮೂಲಕ ವಿನಂತಿ ಮಾಡ್ತೇನೆ. ಸನ್ಮಾನ್ಯ ಪುಟ್ಟಣ್ಣವ್ರು ಮಾತಾಡಬೇಕಾದ್ರೆ ಕೆಲವು ವಿಚಾರಗಳು ಕೊಟ್ಬಿಡ ಹಕ್ಕು ಬಾಧ್ಯತೆ ಸಮಿತಿಯ ವಿಚಾರವನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ. ಹಲವಾರು ಬಾರಿ ಭೀಮರಾವ್ ಪಾಟೀಲ್ರವರು ಕಂಪ್ಲೇಂಟ್ ಕೊಟ್ಟು ತಮ್ಮ ಮೂಲಕನೂ ಕೂಡ ಕಂಪ್ಲೇಂಟ್ ರೆಫರ್ ಮಾಡಿ ನಮಗೆ ರೆಫರ್ ಮಾಡಿದ್ದು ನಿಜ. ನಾವು ಸಂಪೂರ್ಣವಾಗಿ ತನಿಖೆ ಮಾಡಿರೋದು ನಿಜ. ತನಿಖೆ ಮಾಡಿ ಅಧಿಕಾರಿಗಳನ್ನ ಕರೆದು ಮಾತಾಡಿರೋದು ನಿಜ.
ಆ ಇಲಾಖೆ ಮುಖ್ಯಸ್ಥರುಗಳು ವಾಗ್ದಾನ ಕೊಟ್ಟಿರೋದು ಕೂಡ ನಿಜ. ತದನಂತರ ಇದು ಕೆಲಸ ಆಗಲಿಲ್ಲ ಅಂತೇಳಿ ನಾವು ಬೀದರ್ಗೆ ಹೋಗಿ, ಇಡೀ ಕಮಿಟಿ ಬೀದರ್ಗೆ ಹೋಗಿ ಅಲ್ಲಿ ಒಂದು ದಿವಸ ಮೀಟಿಂಗ್ ಮಾಡಿರೋದು ನಿಜ. ಅಧಿಕಾರಿಗಳು ಎಲ್ಲರೂ ಕೂಡ ವಾಗ್ದಾನ ಮಾಡಿರೋದು ನಿಜ. ಆದರೂ ಸಹ ಕೊಟ್ಟಿಲ್ಲ ಅಂತಂದರೆ ಇದು ಒಂದು ಕ್ಲಾಸಿಕ್ ಕೇಸ್ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಮೆಂಬರ್ಗಳು ಯಾವ ರೀತಿ ನಡ್ಕೊಳ್ತಾರೆ ಅಧಿಕಾರಿಗಳು ಅಂತಕ್ಕಂಥದ್ದು ಇದೊಂದು ಕ್ಲಾಸಿಕ್ ಕೇಸ್ ಆಗಿರೋದ್ರಿಂದ ಈಗಲಾದರೂ ಕೂಡ ಅವ್ರು ಎತ್ತೆಚ್ಕೋಬೇಕಾಗ್ತದೆ. 4 ವರ್ಷಗಳಾದರೂ ಕೂಡ ಅವ್ರಿಗಿನ್ನ ರೂಮ್ ಕೊಟ್ಟಿಲ್ಲ ಅನ್ನೋದಾದರೆ ಅವ್ರೇನೋ ಕಾಗದ ಪತ್ರ ಬರೆದ್ರೆ ಕೆಲಸ ಮಾಡ್ತಾರ ಜಿಲ್ಲಾಧಿಕಾರಿಗಳು ಅನ್ನೋ ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಇಟ್ಸ್ ನಾಟ್ ಬಿಲಾಂಗಿಂಗ್ ಟು ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್ ಪಾರ್ಟಿ. ಎಲ್ಲ ಮೆಂಬರ್ 75 ಜನ ಮೆಂಬರ್ಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಆಡಳಿತದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಅಗೌರವ ಆಗ್ತಾ ಇರತಕ್ಕಂಥದ್ದು ಕಡಿವಾಣ ಹಾಕಲಿಕ್ಕೆ ಈ ಸದನದಲ್ಲಿ ಚರ್ಚೆನೂ ಆಗಬೇಕು, ಕ್ರಮಗಳು ಆಗಬೇಕು, ಮತ್ತು ತಪ್ಪು ಮಾಡೋದ್ರ ಮೇಲೆ ಕ್ರಮನೂ ಆಗಬೇಕು ಅಂತ ವಿಚಾರನ ಕೇಳ್ತಾ ಇದ್ದೀನಿ. ಭೋಜೇಗೌಡರು ಇದರಲ್ಲಿ ಮಾನ್ಯ ಸಭಾಪತಿಗಳೇ, ತಮ್ಮ ಕಚೇರಿಯಿಂದ ಪತ್ರ ಹೋಗಿದೆ 14/9/2023. ಪತ್ರ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಇಟ್ ಇಸ್ ದಿ ಬೌಂಡ್ ಡ್ಯೂಟಿ ಆಫ್ ದಿ ಎವ್ರಿ ಡೆಪ್ಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಇಸ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಟು ಕಾಲ್ ದಿ ಶಾಸಕರಿಗೆ ನೋಡಲ್ ತಾಲೂಕಲ್ಲಿ ಅವರಿಗೆ ಕೊಡಲೇಬೇಕು ಅಂತ ಇದೆ. ಇಫ್ ಸಪೋಸ್ ನನಗೆ ನೋಡಲ್ ತಾಲೂಕು ಬೇಡ ಅಂತ ಹೇಳಿದರೆ ಆ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದಾದ್ರು ತಾಲೂಕಿನಲ್ಲಿ ಕೊಡ್ತಕ್ಕಂಥದ್ದು ಕೊಡಲೇಬೇಕು. ಈಗ ನಾನು ಚಿಕ್ಕಮಗಳೂರು 6 ಜಿಲ್ಲೆ ಇದ್ದೀನಿ. 6 ಜಿಲ್ಲೆಯಲ್ಲಿ ನಾನು ನೋಡಲ್ ತಾಲೂಕು ಚಿಕ್ಕಮಗಳೂರು ಬಂದರೂ ನಾನು ಮಂಗಳೂರಿನಲ್ಲಿ ಆಫೀಸ್ ತಗೊಂಡಿದ್ದೀನಿ. ಹಾಗೆ ನೋಡಲ್ ತಾಲೂಕಲ್ಲಿ ಬೇಡ ಅಂತ ಅವ್ರ ಶಾಸಕರು ಬರ್ಕೊಟ್ಟ ಮೇಲೆ ಇದು ಎಷ್ಟು ಉದ್ದತನ. ಯಾರೇ ಜಿಲ್ಲಾಧಿಕಾರಿಗಳಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಅವರು ನಿಮ್ಮ ಲೆಟ್ರ್ ಹೋಗೋ ಅಂಥ ಅವಶ್ಯಕತೆ ಏನಿದೆ. ಆಮೇಲೆ ಆ ತಹಶೀಲ್ದಾರರು ಯಾರು ಕನ್ಸರ್ನ್ಡ್ ತಾಲೂಕು ಔರಾದ್ ತಾಲೂಕು ತಹಶೀಲ್ದಾರ್ಗೂ ಕೂಡ ಈ ಲೆಟ್ರ್ ಹೋಗಿದೆ. ಇಷ್ಟೆಲ್ಲ ಹೋಗಿದ ಮೇಲೂ ಕೂಡ ಎಗೈನ್ ನಮ್ಮ ಪ್ರಿವಿಲೇಜ್ ಕಮಿಟಿಯವರು ಅಲ್ಲಿ ಹೋಗಿ ಹೇಳಿದ ಮೇಲೆ ಅವ್ರು ಕೊಡೋದಿಲ್ಲ ಅನ್ನೋಕ್ಕೆ ಏನು ಕಾರಣ ಇದೆ? ಅದಕ್ಕೆ ಫೋರ್ತ್ ನೀವು ಸದನ ಆದಮೇಲೆ ಮಾಡ್ತೀನಿ ಅನ್ನೋದಲ್ಲ, ನಾಳೆ ಸದನ ಉಂಟು, ನಾಳೆ ಸದನದ ಒಳಗಡೆ ಆ ಜಿಲ್ಲಾಧಿಕಾರಿನ ಇಲ್ಲಿ ಕರೆಸಬೇಕು. ಕರೆಸೋದ್ರ ಜೊತೆಗೆ ಆಫೀಸ್ ಕೊಡೋದು ಮಾತ್ರ ಅಲ್ಲ, ಅವರಿಗೆ ಮಾಡಿದಂಥ ಈ ಘೋರ ಅಪರಾಧಕ್ಕೆ ಏನು ಶಿಕ್ಷೆ ಕೊಡಬೇಕು ಅನ್ನೋ ವಿಚಾರ ಪೀಠದಿಂದ ನಿಮಗೆ ಸರ್ವ ಅಧಿಕಾರ ಇದೆ, ಎಲ್ಲರ ಒಕ್ಕೊರಲ ಧ್ವನಿ ಇದೆ. ದಯಮಾಡಿ ಅದ್ರ ಬಗ್ಗೆ ಕ್ರಮ ಮಾಡಬೇಕು. ತಿಪ್ಪಣ್ಣ. ಮಾನ್ಯ ಸಭಾಪತಿಗಳೇ, ಈ ಭೀಮರಾವ್ ಪಾಟೀಲ್ರು ಮಾನ್ಯ ಶಾಸಕರಿಗೆ ಏನು ಅವಮಾನ ಆಗಿದೆ, ಅವರಿಗೆ ಸರ್ಕಾರದಲ್ಲಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಕೊಡಲಾರ್ದ ಅವರು ತಾರತಮ್ಯ ಮಾಡಿದ್ದಾರೆ. ಇದು ಅವರಿಗೆ ಆದಂಥ ಅಪಮಾನ ಅಲ್ಲ, ಇಡೀ ಸದನದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಆದಂಥ ಅವಮಾನ. ಈ ಅಧಿಕಾರಿಗಳು ಯಾಕಿಷ್ಟು ದರ್ಪ ಇವ್ರದ್ದು? ಹೇಳ್ಬಿಡಿ, ಏನು ಮಾಡ್ಬೇಕು ಹೇಳಿ. ಹೇಳೋದಲ್ಲ, ಇವ್ರು ಯಾಕೆ ಇವ್ ನಮೂನ ಮಾಡ್ತಾರೆ? ಇವರಿಗೆ ಯಾರು ಸರಿಯಾಗಿ ನೌಕರಿ ಮಾಡ್ತಾರೆ ಇಟ್ಕೋರು, ಇಲ್ದ್ರೆ ಇವ್ರು ವಾಲಂಟ್ರಿ ರಿಟೈರ್ಡ್ ಮಾಡಿ ಹೊರಗೆ ಕಳ್ಸೋದು ಭಾಳ ಚಲೋ ಅನಿಸ್ತದೆ ನನಗೆ. ಬೇರೆ ಕಡೆಗೆ ಹೋಗ್ಲಿ ಇವ್ರು, ಯಾಕಂದರೆ ಅತಿ ಆಯ್ತು ಇವ್ರದ್ದು. ಒಂದೊಂದು ಸಲ ಇವ್ರಿಗೆ ನಮಸ್ಕಾರ ಮಾಡೋದು ನಮಸ್ಕಾರನೂ ಮಾಡಲ್ರಿ ಇವರು, ಹಿಂಗೆ ದಿಟ್ಟಿಸಿ ನೋಡ್ತಾರೆ. ಅದಕ್ಕೆ ಇದು ಒಳ್ಳೆಯ ವಾತಾವರಣ ಅಲ್ಲ ಸಭಾಪತಿಗಳೇ. ಇದು ಕಡಿಯ ಶಿಕ್ಷೆ ಆಗ್ಬೇಕು ಅವರಿಗೆ. ಕರಿತೀನಿ ಮಾತಾಡ್ತೀನಿ ಮತ್ತಿಲ್ಲ, ನಾಳೆ ಅವ್ರಿಗೆ ಕಟ್ಟಿದ ನಿಂದಿರಿಸಿ ಈ ಸದನದ ಮೂಲಕ ಅವ್ರಿಗೆ ಛೀಮಾರಿ ಹಾಕ್ತಕ್ಕಂಥದ್ದು ಕಡಿಯ ಅಸ್ತ್ರ ಉಪಯೋಗ ಆಗಬೇಕು. ಅಂದಾಗ ಉಳುಕಿದವ್ರಿಗೆ ಎಲ್ಲರಿಗೆ ಪುನಃ ಅದೊಂದು ಮಾರ್ಗದರ್ಶನ ಆಗ್ತದೆ. ಮುಂದೆ ನಾವು ಹಿಂಗೆ ಮಾಡಿದ್ರೆ ದಯವಿಟ್ಟು ನಿರ್ದಾಕ್ಷಿಣ್ಯವಾದಂಥ ಗಟ್ಟಿ ಅಂತ ನಿರ್ಧಾರ ತೆಗೆದುಕೋಬೇಕಂತ ನಾನು ಮನವಿ ಮಾಡ್ತೀನಿ. ಪಾಟೀಲ್ ಹೇಳಪ್ಪ ನೀನು. ತಡಿ ರಮೇಶ್ ಅವರು ಹೇಳಿ, ಅವರು ಅಫೆಕ್ಟೆಡ್. ಈಗಾಗಲೇ ಎಲ್ಲರೂ ಸಾಕಷ್ಟು ನನ್ನ ಮಿತ್ರರು, ನಮ್ಮ ಹಿರಿಯರಾದಂಥ ಎಲ್ಲ MLC ಅವರು ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಏನಪ್ಪ ಅಂದ್ರೆ ಸುಮಾರು 4.5 ವರ್ಷ ಹಿಡಿದು ಆಫೀಸ್ ಬೇಕಂತ DC ಅವ್ರ ಜೊತೆ ಫೋನಲ್ಲಿ ಮುಖಾಂತರ ಮಾತಾಡಿದ್ದೀನಿ, ಮತ್ತು ಲೆಟ್ರ್ ಒಂದು ಬಿಟ್ಟು 2-3 ಲೆಟ್ರ್ ಕೊಟ್ಟಿದ್ದೀನಿ. ನಂಗೆ ಒಂದು ಆಫೀಸ್ ಮಾಡಬೇಕಾಗಿದೆ ಅವರ ತಾಲೂಕದಾಗ ಅಂತ ಹೇಳಿದ್ರೆ ಆಯ್ತು, ಈ ಕೊಡೋಣ, ಮುಂದೆ ನಾಳೆ ಕೊಡೋಣ ಅಂತೇಳಿ ಸುಮಾರು 4.5 ವರ್ಷ ಆಯ್ತಾ ಸರ್. ಅದ್ರ ಕಡೆದು ನಂಗೆ ಒಂದು ಆಫೀಸ್, ಯಾಕೆ ನಂಗರ ಕುಂಡ್ರಲಕ್ಕೆ ಮನೆ ಇದೆ, ಆಫೀಸ್ ಇದೆ. ಇದು ಆಫೀಸ್ ಜನಗಳಿಗೆ ಸಲಕ್ಕೆ ನಾವು ಹೋದ ಕುಂಡ್ರಲಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬೇಕಂತೇಳಿ ನಾ ಮನವಿ ಮಾಡಿದೆ ಸರ್. ನಂಗೆ ಒಂದು ಇದು ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ರಮೇಶ್ ಬಾಬು ಲಾಸ್ಟ್. ಮಾನ್ಯ ಸಭಾಪತಿಗಳೇ, ಒಂದು ಬೀದರ್ ಘಟನೆ ಜೊತೆಗೆ ಭಾಳ ಪ್ರಮುಖವಾಗಿ ಎಲ್ಲ MLCಗಳು ನೋಡಲ್ ತಾಲೂಕನ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. ಅಲ್ಲ, ನೋಡಲ್ ತಾಲೂಕಲ್ಲಿ ನಾವು ಚೇರ್ಮನ್ ಇರ್ತೀವಿ. ಈ ಚೇರ್ಮನ್ದು ಸಭೆಗಳಿಗೆ ಯಾರನ್ನೂ ಕರೀತಾ ಇಲ್ಲ. ಅಲ್ಲಿ ಸ್ಥಳೀಯವಾಗಿ ನೀವು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೆ ಯಾವ ಫಲಾನುಭವಿಗಳ ಆಯ್ಕೆಗೂ ಸಹ ಯಾವುದೇ ಪಾರ್ಟಿ ಶಾಸಕರಲ್ಲಿ ಕರೀತಾ ಇಲ್ಲ. ಹಾಗಾಗಿ ತಾವು ನನ್ನ ವಿನಂತಿ ಇರ್ತಕ್ಕಂಥದ್ದು ಚೀಫ್ ಸೆಕ್ರೆಟರಿ, ರೆವಿನ್ಯೂ ಡಿಪಾರ್ಟ್ಮೆಂಟು ACS ಮತ್ತು DPR ಸೆಕ್ರೆಟರಿ, ಯಾಕೆಂದರೆ DPR ಇಂದಲೇ ಆದೇಶ ಹೋಗಿರ್ತಕ್ಕಂಥದ್ದು. ಹಿಂದೆ MLCಗಳನ್ನ ಯಾವ ಸಭೆಗೆ ಕರಿಬೇಕು, ಚೇರ್ಮನ್ ಇದಕ್ಕೆ ಸಂಬಂಧಪಟ್ಟಂತೆ
DPIದಿಂದ ಆದೇಶ ಹೋಗಿದೆ. ಈ 3 ಜನನ್ನು ಕರೆದು ತಾವು ತಮ್ಮ ಸಮ್ಮುಖದಲ್ಲಿ ಒಂದು ಸಭೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸಭಾನಾಯಕರೇ ಏನು ಹೇಳ್ತೀರಿ ಸರ್ಕಾರ? ಈಗಾಗಲೇ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ವಿಷಯ ಗಂಭೀರವಾದ ಕೇಳಿ ಯಾಕಂದ್ರೆ ಈಗಾಗಲೇ ತಾವು ಅವ್ರ ಕೇಳೋದ ಜೊತೆಯಲ್ಲಿ ತಾವು ಸಹಿತ ಪತ್ರ ಬರೆದಿರಿ ಅಂತೇಳಿ ಮಾಹಿತಿ ಬಂದಿದೆ. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಯಾಕೆ ಈ ರೀತಿಯಾಗಿತ್ತು ಮತ್ತು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ತಕ್ಷಣ ಸರ್ಕಾರ ಅವ್ರ ಬಗ್ಗೆ ನಿಮಗೊಂದು ಇಲ್ಲಿ ನಾನು ಹೇಳ್ತೀನಿ, ನಾಳೆ ಆದ ಸದರಿ DC ಅವರು 11 ಗಂಟೆಗೆ ನಾನು ಆಫೀಸ್ನಾಗ ಇರಬೇಕು. ಈಗ ನೀವು ಇದ ಡೈರೆಕ್ಷನ್ ಫ್ರಮ್ ದಿ ಚೇರ್ 11 ಗಂಟೆಗೆ ನಾವು ಆಫೀಸ್ನಾಗ ಇರಬೇಕು. ಇಲ್ದಿದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕರೆಸೋದು 11 ಗಂಟೆ. ಸಿ ಮಸ್ಟ್ ಬಿ ಹಿಯರ್ ಇನ್ ಮೈ ಆಫೀಸ್. ಎಸ್.